ಎಲ್ಲ ತಿಂದು 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 ಗೊರಕೆ ಹೊಡಿತಾ ಇರ್ತೀವಿ. ನಿದ್ದೆ, ದೇವರ ವಚನ ಹಿಡ್ಕೊಂಡಾಗ ನಿದ್ದೆ ಬರುತ್ತೆ ಬ್ರದರ್. ಆಗಲ್ಲ ಬ್ರದರ್, ಮುಚ್ಚಿಟ್ಬಿಟ್ರಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಾರ್ಥನೆ ವೀರರು, ಪ್ರಾರ್ಥನೆ ಶೂರರು. ಬೈಬಲ್ ಓದಲ್ಲ ಇವ್ರು ಯಾರು ಕೂಡ, ಬೈಬಲ್ ಪರಿಶೋಧನೆ ಮಾಡಲ್ಲ ಇವ್ರು ಯಾರು ಕೂಡ. ದೊಡ್ಡ ಬೋಧಕರು, ಚಿಕ್ಕ ಬೋಧಕರು ಯಾರಂದರೆ ಅಮಾಯಕರಾದಂಥ ಕ್ರೈಸ್ತರನ್ನು ಬೆಂಕಿಯ ಕೊಂಡಕ್ಕೆ ನಡೆಸ್ತಾ ಇದ್ದಾರೆ. ಪರಲೋಕ ಇದೆಯಾ, ನರಕ ಇದೆಯಾ? ಯಾರು ಹೇಳಿದ್ದಾರೆ? ಯೇಸುಪ್ರಭು ಹೇಳಿದ್ದಾರೆ. ಪರಲೋಕಕ್ಕೆ ಹೋಗ್ಬೇಕಾದ್ರೆ ವಾಕ್ಯಗಳನ್ನೇ ಇದ್ದದ್ದು ಇದ್ದಾಗೆ ಓದಿ ತಿಳ್ಕೊಳ್ಬೇಕಾ, ಅಥವಾ ಯಾರು ಹೇಳಿದ್ರು ಪರವಾಗಿಲ್ಲ ಅಂತ ಪರವಾಗಿಲ್ವಾ? ಯಾರು ಏನು ಹೇಳಿದ್ರು ಕೂಡ ಪರವಾಗಿಲ್ಲ ನಂಬಬಹುದಾ? ಪ್ರಭು ಹೇಳ್ತಾರೆ, ಬೋಧಕರ ವಿಷಯದಲ್ಲಿ ಎಚ್ಚರಿಕೆ, ಬೋಧನೆ ವಿಷಯದಲ್ಲಿ ಎಚ್ಚರಿಕೆ. ಹೇಳಿಲ್ವಾ? ನಿಮ್ಮ ಬೋಧಕರು ಏನು ಬೋಧನೆ ಮಾಡ್ತಾ ಇದ್ದಾರೋ ಎಚ್ಚರಿಕೆಯಾಗಿ ಕೇಳಿ, ಅವ್ರು ಏನು ಹೇಳಿದ್ದಾರೋ ಕೇಳಿ, ವಾಕ್ಯದ ಪ್ರಕಾರ ಇದೆಯೋ ಇಲ್ವೋ ನೋಡಿ, ಒಂದು ಸಾರಿ ನೋಡಿಕೊಳ್ಳಿ ಅಂತ ಹೇಳ್ತಾರೆ. 1ನೇ ಶತಮಾನದಲ್ಲಿ ಅಪೊಸ್ತಲರು ಬೋಧನೆ ಮಾಡುವಾಗ, ಪೌಲನು ಬೋಧನೆ ಮಾಡುವಾಗ ಅಲ್ಲಿರುವಂಥ ಪ್ರಜೆಗಳು ಪರಿಶೋಧನೆ ಮಾಡಿದ್ದಾರೆ. ಇವ್ರು ಹೇಳುವಂಥ ವಾಕ್ಯಗಳು ಬೈಬಲಲ್ಲಿ ಇದೆಯಾ, ಗ್ರಂಥದಲ್ಲಿ ಇದೆಯಾ ಇಲ್ವಾ ಅಂತ. ಮತ್ತು ಈಗಿನ ಕಾಲದಲ್ಲಿ ನಾವೆಲ್ಲರೂ ಹೇಗಾಗಿದೆಯೋ ಅಂತ ನೋಡುವಾಗ ಕುರುಡರು. ಎಲ್ಲರೂ ದೇವರ ವಾಕ್ಯ ತಾನೇ ಹೇಳ್ತಾರೆ. ಇವರು ನಮ್ಮ ಬೋಧಕರು ದೇವರ ವಾಕ್ಯ ಹೇಳ್ತಾರೆ, ನಮ್ಮ ಬೋಧಕರು ದೇವರ ವಾಕ್ಯ ಹೇಳ್ತಾರೆ ಅಂತೇಳಿ ಇವ್ರು ಹೇಳ್ತಾರೆ. ಮತ್ತು ಪ್ರಭು ಹೇಳಿದ್ದಾರಲ್ಲ, ನಿಮ್ಮ ಬೋಧಕರು ಏನು ಹೇಳ್ತಾರೋ ನೀವು ಜಾಗ್ರತೆಯಿಂದ ನೋಡಿಕೊಡ್ರಿ ಅಂತ ಹೇಳ್ತಾರಲ್ಲ. ಬೈಬಲನ್ನು ಪರಿಶೋಧನೆ ಮಾಡಿ ಅಂತ ಅವ್ರು ಹೇಳ್ತಾರಲ್ಲ. ಯಾವಾಗಾದರೂ ಬೈಬಲ್ ಪರಿಶೋಧನೆ ಮಾಡಿದ್ದೀವ? ಯಾವಾಗಾದರೂ ದೇವರ ವಾಕ್ಯಗಳನ್ನು ಕುರಿತು ಪರಿಶೋಧನೆ ಮಾಡಿದ್ದೀವ? ನಿಮ್ಮ ಪರಿಶೋಧನೆ ಏನು? ಹಣದ ಬಗ್ಗೆ ಪರಿಶೋಧನೆ, ಉದ್ಯೋಗದ ಬಗ್ಗೆ ಪರಿಶೋಧನೆ, ಸಂಪಾದನೆ ಬಗ್ಗೆ ಪರಿಶೋಧನೆ, ಹೊಟ್ಟೆ ಬಗ್ಗೆ ಪರಿಶೋಧನೆ, ಬಟ್ಟೆಗಳ ಬಗ್ಗೆ ಪರಿಶೋಧನೆ, ಈ ಲೋಕದಲ್ಲಿ ಯಾವ ರೀತಿ ಬದುಕಬೇಕು ಎನ್ನುವಂಥ ಪರಿಶೋಧನೆ. ಈ ಲೋಕವನ್ನು ಕುರಿತು ದೇವರು ಹೇಳ್ತಾರೆ ನಾಶವಾಗುತ್ತೆ ಅಂತ ಹೇಳ್ತಾರೆ. ಈ ಲೋಕ ಗತಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಈ ಲೋಕ ಪಂಚಭೂತಗಳು ಬೂದಿಯಾಗುತ್ತೆ ಅಂತ ಹೇಳ್ತಾರೆ. ಪಂಚಭೂತಗಳು ಲಯವಾಗುತ್ತೆ, ನಾಶವಾಗುತ್ತೆ, ಸುಟ್ಟೋಗುತ್ತೆ, ಉರಿದು ಲಯವಾಗಿ ಹೋಗುತ್ತೆ ಎಂದು ತಂದೆಯಾದ ದೇವರು ಭಕ್ತರ ಮೂಲಕ ಬರೆಸಿರುವಾಗ, ಇನ್ನು ಈ ಲೋಕವನ್ನು ನಂಬಿಕೊಂಡು ಕುಳಿತುಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಈ ಲೋಕವನ್ನು ನಂಬಿಕೊಂಡು ಕುಳಿತುಕೊಂಡಿದ್ದೀವಿ. ಜಾಗ್ರತೆ ಪಡದೆ ಹೋದರೆ ಪ್ರಿಯರಾದ ದೇವರ ಮಕ್ಕಳಿರ ನಾವು ಪರಲೋಕಕ್ಕೆ ಹೋಗೋದಿಲ್ಲ. ವಾಕ್ಯದ ಮೂಲಕ ನಮ್ಮ ಜೀವಿತಗಳು ಬದಲಾಗಬೇಕು, ವಾಕ್ಯದ ಮೂಲಕ ನಮ್ಮ ಬದುಕುಗಳು ಬದಲಾಗಬೇಕು. ಬದಲಾಗದೆ ಹೋದರೆ ನಾವು ಪರಲೋಕಕ್ಕೆ ಹೋಗಲ್ಲ. ದೇವರ ರಾಜ್ಯ 1ನೇ ಶತಮಾನದಲ್ಲೇ ಬಂದಿದೆ. ದೇವರ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ಅಧಿಕಾರವು ಕೊಟ್ಟಿದ್ದಾರೆ. ಎಲ್ಲಿರುತ್ತೆ ಆ ಮಾತು? ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನವನ್ನು ನೋಡಿ. ಮತ್ತಾಯನ ಬರೆದ ಸುವಾರ್ತೆ ವಚನ ನೋಡಿ, ಒಂದು ಸಾರಿ ವಾಕ್ಯಗಳನ್ನು ನೋಡಿ. ವಾಕ್ಯಗಳನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಪ್ರಿಯರಾದ ದೇವರ ಮಕ್ಕಳ ಪ್ರತಿಯೊಬ್ಬರು ಜಾಗ್ರತೆ, ಪ್ರತಿಯೊಬ್ಬರು ಎಚ್ಚರಿಕೆ. ವಾಕ್ಯವನ್ನು ಕುರಿತು ಎಚ್ಚರಿಕೆ, ನಿಮ್ಮ ಭಕ್ತಿಯನ್ನು ಕುರಿತು ಎಚ್ಚರಿಕೆ, ನಿಮ್ಮ ನಂಬಿಕೆಯನ್ನು ಕುರಿತು ಎಚ್ಚರಿಕೆ. ಈ ಜೀವಿತ ಕಾಲದಲ್ಲಿ ದೇವ್ರಿಗೋಸ್ಕರ ಬದುಕುವಂಥ ವಿಷಯಗಳನ್ನು ಕುರಿತು ಎಚ್ಚರಿಕೆಯಾಗಿರಬೇಕು ಪ್ರತಿಯೊಬ್ಬರು ಕೂಡ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನವನ್ನು ಒಂದು ಸಾರಿ ಗಮನವಿಟ್ಟು ನೋಡಿ, ಗಮನವಿಟ್ಟು ಕೇಳಿ, ಗಮನವಿಟ್ಟು ಓದಿ. ಒಂದು ಸಾರಿ ಬೈಬಲ್ ಓಪನ್ ಮಾಡಿ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿ ಭೂಲೋಕದಲ್ಲಿ ಸಂಪೂರ್ಣ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳ್ತಾರೆ. ಯಾವಾಗ ಹೇಳಿರುವಂಥ ಮಾತು ಅಂತ ನೋಡುವಾಗ ಏನ್ರಿ, ಯೇಸು ಕ್ರಿಸ್ತರು ಸುವಾರ್ತೆ ಮಾಡಿ, ಸಿಲುಬೆ ಮರಣ ಹೊಂದಿ, ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಎದ್ದು ಬಂದ ಮೇಲೆ ಹೇಳುವಂಥ ಮಾತು. 3ನೇ ದಿನದಂದು ಎದ್ದು ಬರ್ತಾರೆ ನೋಡಿ. ಮಹಾ ಶರೀರವನ್ನು ಅಂದರೆ ಮಹಿಮೆ ಶರೀರವನ್ನು ಧರಿಸಿಕೊಂಡು ಬರ್ತಾರೆ ನೋಡಿ, ಎದ್ದು ಬರ್ತಾರೆ ನೋಡಿ. ಸಮಾಧಿಯಿಂದ ಎದ್ದು ಬಂದ ಮೇಲೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಳ್ತಾರೆ. ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡ ಮೇಲೆ ಪರಲೋಕದಲ್ಲಿ ಭೂಲೋಕದಲ್ಲಿ ಸಂಪೂರ್ಣ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಸಂಪೂರ್ಣ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಪರಲೋಕದಲ್ಲಿ ಭೂಲೋಕದಲ್ಲಿ. ಏನು ಅಧಿಕಾರ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ಪಿಲಾತನ ಕೇಳ್ತಾನೆ, ನೀನು ಅರಸನ ಅಂತ ಕೇಳಿದಾಗ, ನೀನು ಹೇಳಿದ ಹಾಗೆ ನಾನು ಅರಸನು, ಆದರೆ ನನ್ನ ರಾಜ್ಯವು ಬೇರೆ, ನಿನ್ನ ರಾಜ್ಯವು ಬೇರೆ. ನನ್ನ ರಾಜ್ಯವು ಆತ್ಮಿಕವಾದದ್ದು, ನಿನ್ನ ರಾಜ್ಯವು ಭೌತಿಕವಾದದ್ದು.
ನಿನ್ನ ರಾಜ್ಯ ಈ ಲೋಕಕ್ಕೆ ಸಂಬಂಧಪಟ್ಟದ್ದು, ನನ್ನ ರಾಜ್ಯ ಆತ್ಮಿಕವಾದಂಥ ರಾಜ್ಯ. ನನ್ನ ರಾಜ್ಯದಲ್ಲಿ ಏನಿದೆ? ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಏನಿದೆ ಪ್ರಿಯರೇ? ಯೇಸು ಕ್ರಿಸ್ತರ ರಾಜ್ಯದಲ್ಲಿ ಏನಿರುತ್ತೆ? ಪ್ರೀತಿ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ, ಜ್ಞಾನ ಇದೆ, ಪರಲೋಕಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಇದೆ. ಪ್ರಿಯರಾದ ದೇವರ ಮಕ್ಕಳಿರ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಗುಣ ಇದೆ, ಎಲ್ಲರನ್ನು ಕ್ಷಮಿಸುವಂಥ ಗುಣ ಇದೆ. ಈ ಲೋಕದಲ್ಲಿ ಆ ಥರ ಇಲ್ಲ, ಈ ಲೋಕದಲ್ಲಿ ಆ ಥರ ಇಲ್ಲ. ಈ ಲೋಕದಲ್ಲಿ ಏನಿದೆ? ಈ ಲೋಕದ ರಾಜ್ಯದಲ್ಲಿ ಏನಿದೆ ಅಂತ ನೋಡುವಾಗ ಏನ್ರಿ? ಭೂಮಿಗೋಸ್ಕರ ಹೋರಾಟ, ಅಧಿಕಾರದಗೋಸ್ಕರ ಹೋರಾಟ, ಉದ್ಯೋಗದಗೋಸ್ಕರ ಹೋರಾಟ, ಸಂಪಾದನೆಗೋಸ್ಕರ ಹೋರಾಟ, ಮನೆಗಳಿಗೋಸ್ಕರ ಹೋರಾಟ, ಹೌದಲ್ವ? ಈ ಲೋಕದ ರಾಜ್ಯದಲ್ಲಿ. ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಪರಲೋಕದಗೋಸ್ಕರ ಹೋರಾಟ. ಇದು ಪರಲೋಕದಗೋಸ್ಕರ ಹೋರಾಟ ನಮ್ಮದು, ವಾಕ್ಯದಗೋಸ್ಕರ ಹೋರಾಟ ನಮ್ಮದು, ಪರಲೋಕದಲ್ಲಿ ಸ್ಥಾನವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಹೋರಾಟ ನಮ್ಮದು. ಆ ಹೋರಾಟವನ್ನು ಕಲಿಸಿಕೊಟ್ಟಿದ್ದಾರೆ, ಆ ರಾಜ್ಯವನ್ನು ತೋರಿಸಿದ್ದಾರೆ. ಆ ರಾಜ್ಯ ಅಂದರೆ ಪರಲೋಕಕ್ಕೆ ಸಂಬಂಧಪಟ್ಟಂಥ ರಾಜ್ಯ, ಆತ್ಮಿಕವಾದಂಥ ರಾಜ್ಯ. ಈ ಆತ್ಮಿಕವಾದಂಥ ರಾಜ್ಯವನ್ನು ಕುರಿತು ಪ್ರಕಟಣೆ ಗ್ರಂಥದಲ್ಲಿ ಹೇಳಿದ್ದಾರೆ. ದೇವರ ರಾಜ್ಯ, ಆ ದೇವರ ರಾಜ್ಯ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರ ಮೂಲಕ ಸ್ಥಾಪನೆಯಾಗಿದೆ. ಯೇಸು ಕ್ರಿಸ್ತರ ಮೂಲಕ. ಅದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನ ರಾಜ್ಯ ಇರಲಿಲ್ಲ. ಯೇಸು ಕ್ರಿಸ್ತರು ಬರೋದಕ್ಕಿಂತ ಮುಂಚಿತವಾಗಿ ಕ್ರಿಸ್ತನ ರಾಜ್ಯ ಇತ್ತ, ಕ್ರಿಸ್ತನ ಬೋಧನೆ ಇತ್ತ, ಹಳೆ ಒಡಂಬಡಿಕೆ ಇತ್ತು. ಹಳೆ ಒಡಂಬಡಿಕೆ ಇತ್ತು. ಯೇಸು ಕ್ರಿಸ್ತರು ಬಂದ ಮೇಲೆ ಹೊಸ ಒಡಂಬಡಿಕೆ ಕೊಡ್ತಾರೆ. ಈ ಹೊಸ ಒಡಂಬಡಿಕೆಯಲ್ಲಿ ಏನು? ಹೊಸ ಒಡಂಬಡಿಕೆಯಲ್ಲಿ ಏನಿರುತ್ತೆ? ನಿನ್ನ ನೆರೆಯವರನ್ನು ಪ್ರೀತಿಸು, ಶತ್ರುಗಳನ್ನು ಪ್ರೀತಿಸು, ಎಲ್ಲರಿಗೋಸ್ಕರ ಪ್ರಾರ್ಥಿಸು. ಎಷ್ಟು ಅದ್ಭುತವಾದಂಥ ವಚನಗಳಿದೆ ಪ್ರಿಯರಾದ ದೇವರ ಮಕ್ಕಳಿರ. ಕಾನೂನು ಯಾವುದು? ಬೈಬಲ್ ಕಾನೂನು, ಹೊಸ ಒಡಂಬಡಿಕೆ ಕಾನೂನು, ಯೇಸು ಕ್ರಿಸ್ತರ ಕಾನೂನು. ಈ ಕಾನೂನನ್ನು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಿದ್ರೆ ಪ್ರತಿ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ಪ್ರತಿ ಕುಟುಂಬದಲ್ಲಿ ಸಮಾಧಾನ ಇರುತ್ತೆ, ಪ್ರತಿ ಕುಟುಂಬದಲ್ಲಿ ಆನಂದ ಇರುತ್ತೆ. ಪ್ರತಿಯೊಬ್ಬರು ಕೂಡ ಪಾಲಿಸಬೇಕಿದನ್ನು. ದೇವರ ವಚನಗಳನ್ನು ಪಾಲಿಸಿದರೆ ತಂದೆ ತಾಯಿಗಳನ್ನು ಪ್ರೀತಿಸ್ತಾರೆ, ನೆರೆಯವರನ್ನು ಪ್ರೀತಿಸ್ತಾರೆ, ಶತ್ರುಗಳನ್ನು ಪ್ರೀತಿಸ್ತಾರೆ. ಶತ್ರುಗಳನ್ನು ಪ್ರೀತಿಸಿದಾಗ ಕುಟುಂಬದಲ್ಲಿ ಸಮಸ್ಯೆ ಇರುತ್ತಾ? ಒಂದು ಸ್ಥಳದಲ್ಲಿ ಸಮಸ್ಯೆ ಇರುತ್ತಾ? ಪ್ರತಿಯೊಬ್ಬರು ಪಾಲಿಸಿ ನೋಡಬೇಕು ಪ್ರಿಯರೇ. ಪಾಲಿಸೋರು ಯಾರಿದ್ದಾರೆ? ಪಾಲಿಸೋರು ಯಾರಿದ್ದಾರೆ? ಬೈಬಲ್ ಇಟ್ಕೊಂಡವರೇ ಅನೇಕ ಗಲಾಟೆಗಳು. ಬೈಬಲ್ ಹಿಡಿದುಕೊಂಡವರು, ಬೈಬಲ್ ಬೋಧನೆ ಮಾಡೋರೇ ಅನೇಕ ಗಲಾಟೆಗಳು, ಅನೇಕ ಹೊಟ್ಟೆ ಕಿಚ್ಚುಗಳು ಇದೆ. ಬೈಬಲ್ ಗ್ರಂಥವನ್ನು ಕೈಯಲ್ಲಿ ಹಿಡಿದುಕೊಂಡು ಬೋಧನೆ ಮಾಡೋರ ಮಧ್ಯದಲ್ಲೇ ಅನೇಕ ಸುಳ್ಳುಗಳು ನಡೀತಾ ಇದೆ, ಅನೇಕ ಮೋಸ, ಅನ್ಯಾಯ, ಅಧರ್ಮ ನಡೀತಾ ಇದೆ. ಇನ್ನೆಲ್ಲಿ ಉದ್ಧಾರ ಮಾಡ್ತಾರೆ ಪ್ರಿಯರೇ? ಆದರೆ ಯೇಸು ಕ್ರಿಸ್ತರು ಸ್ಥಾಪನೆ ಮಾಡಿದ್ದು ದೇವರ ರಾಜ್ಯ, ದೇವರ ಪ್ರೀತಿಯ ಸಾಮ್ರಾಜ್ಯ, ದೇವರ ಪ್ರೀತಿಯ ಸಾಮ್ರಾಜ್ಯ, ಮಹಾ ಸಾಮ್ರಾಜ್ಯ, ಪ್ರೀತಿಯ ಸಾಮ್ರಾಜ್ಯ. ಅದು ಅದ್ಭುತವಾದದ್ದು. ಅದನ್ನು ಹೇಳಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಒಂದು ಸಾರಿ ಗಮನಿಸ್ರಿ ಪ್ರಿಯರೇ. ಪ್ರಕಟಣೆ ಗ್ರಂಥಕ್ಕೆ ಮತ್ತಿಗೆ ಬನ್ನಿ. ಅಲ್ಲಿಗೆ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 15. 7ನೇ ದೇವದೂತನು ತುತ್ತೂರಿಯನ್ನು ಊದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ ಲೋಕದ ರಾಜ್ಯ ಅಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಅಂದರೆ ಯಾವಾಗ? ಅಂದರೆ ಪ್ರಿಯರಾದ ದೇವರ ಮಕ್ಕಳಿಗೆ 1ನೇ ಶತಮಾನದಲ್ಲಿ ನಡೆದಿರುವಂಥದ್ದು. 1ನೇ ಶತಮಾನ 7ನೇ ದೇವದೂತನು ಅಂದರೆ ಪ್ರಾರಂಭದಿಂದ ಏನ್ರಿ ಹೊಸ ಒಡಂಬಡಿಕೆ ಕೊಡೋ ತನಕ ಈ ಪ್ರಕಟಣೆ ಗ್ರಂಥದಲ್ಲಿ 1ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ, 2ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ, 3ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ, ಅಂದರೆ ಆದಿಕಾಂಡದಿಂದ ಹೊಸ ಒಡಂಬಡಿಕೆ ಬರೋ ತನಕ ನಡೆದಿರುವಂಥ ಘಟನೆಗಳು 7 ಮಂದಿ ದೇವದೂತರು ತುತ್ತೂರಿಯನ್ನು ಊದಿದಾಗ ನಡೆದಿರುವಂಥ ಘಟನೆಗಳು. 7ನೇ ದೇವದೂತನು ತುತ್ತೂರಿಯನ್ನು ಊದಿದಾಗ ದೇವರ ರಾಜ್ಯವು ಸ್ಥಾಪನೆಯಾಗಿದೆ. ದೇವರ ರಾಜ್ಯವು ಸ್ಥಾಪನೆಯಾಗಿದೆ. ಅದು ಯೇಸು ಕ್ರಿಸ್ತರ ಮೂಲಕ ಸ್ಥಾಪನೆಯಾದಾಗ ಪರಲೋಕದಲ್ಲಿ ಯೇಸು ಕ್ರಿಸ್ತರನ್ನು ಕುರಿತು ಕೊಂಡಾಡ್ತಾ ಇದ್ದಾರೆ. ಪರಲೋಕದಲ್ಲಿ ಹಿರಿಯರು ಇದ್ದಾರೆ, ಪರಲೋಕದಲ್ಲಿ ನಾಯಕರು ಇದ್ದಾರೆ, ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರಿದ್ದಾರೆ. ಅವರೆಲ್ಲರೂ ಕೂಡ ಕೊಂಡಾಡುವಂಥದ್ದು ನಡೀತಾ ಇದೆ. ಭೂಲೋಕದಲ್ಲಿ ನಮ್ಮ ಕರ್ತನಿಗೆ ರಾಜ್ಯವು ಅಧಿಕಾರವು ಕೊಡಲ್ಪಟ್ಟಿತು ಅಂತ, ನಮ್ಮ ಕರ್ತನಿಗೆ ರಾಜ್ಯವು ಅಧಿಕಾರವು ಕೊಡಲ್ಪಟ್ಟಿತು ಅಂತ. ಪ್ರಿಯರಾದ ದೇವ್ರ ಮಕ್ಕಳಿರ, ಯಾವಾಗ ಹೇಳ್ತಾರೆ ಗೊತ್ತಾ? ಯಾವಾಗ ಯೇಸು ಕ್ರಿಸ್ತರು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ಮತ್ತೆ ಮೃತ್ಯುಂಜಯನಾಗಿ ಎದ್ದು ಬರ್ತಾರೋ ಆವಾಗ ಈ ಮಾತನ್ನು ನುಡಿದಿರುವಂಥದ್ದು. ಆವಾಗ ಪ್ರಿಯರಾದ ದೇವ್ರ ಮಕ್ಕಳಿರ,
ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ, ಪರಲೋಕದಲ್ಲಿ ಮಹಾ ಶಬ್ದ ಉಂಟಾಗಿದೆ ಅಂದರೆ ಅವರೆಲ್ಲರೂ ಕೂಡ ಗಟ್ಟಿಯಾಗಿ ಯೇಸುಕ್ರಿಸ್ತರು ಲೋಕವನ್ನು ಜಯಿಸಿದರು. ಯೇಸುಕ್ರಿಸ್ತರು ಲೋಕವನ್ನು ಜಯಿಸಿದರು. ಸೈತಾನನ ಕುತಂತ್ರವನ್ನು ಅಡಗಿಸಿ ಅವನನ್ನು ಜಜ್ಜಿದನು, ಅವನ ತಲೆಯನ್ನು ಜಜ್ಜಿದನು. ಅಂದರೆ ಟೋಟಲ್ ಪ್ರಪಂಚವನ್ನು ಅವನ ಹತೋಟಿಯಲ್ಲಿತ್ತು, ಸೈತಾನನ ಹತೋಟಿಯಲ್ಲಿತ್ತು. ಸೈತಾನನ ಹತೋಟಿಯಲ್ಲಿ ಇರುವಂಥ ರಾಜ್ಯವನ್ನು ಏನು ಮಾಡಿದ್ದಾರೆ? ಯೇಸು ಕ್ರಿಸ್ತರು ಜಯಿಸಿ ಅವನನ್ನು ಸೋಲಿಸಿ ಏನ್ರಿ ಈ ರಾಜ್ಯವನ್ನು ಪಡೆದುಕೊಂಡಿದ್ದಾರೆ. ದೇವರ ಈ ರಾಜ್ಯ ಎಂಥದ್ದಂತ ನೋಡುವಾಗ ಆತ್ಮಿಕವಾದಂಥ ರಾಜ್ಯ, ಪ್ರೀತಿಯ ಸಾಮ್ರಾಜ್ಯ, ದೇವರ ರಾಜ್ಯ. ಇದು 1ನೇ ಶತಮಾನದಲ್ಲಿ ಸ್ಥಾಪನೆಯಾಗಿದೆ. ಇನ್ನು ತೋರಿಸ್ತೀನಿ ನಿಮಗೆ ವಚನಗಳನ್ನು, ಅನೇಕ ವಚನಗಳಿದೆ, ಮತ್ತು ತೋರಿಸ್ತೀನಿ ಪ್ರಿಯರ ದೇವರ ಮಕ್ಕಳಿರೋ. ಅದೇ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ. ಈ ವಚನವನ್ನು ಬರೆದುಕೊಳ್ಳಿ, ಓಕೆನಾ? ಯಾಕಂದರೆ ಇವೆಲ್ಲ ಬಿಡಿಸ್ಕೊಂಡು ಬರಬೇಕಾದ್ರೆ ಮತ್ತೊಂದು ದಾರಿಗೆ ಹೋಗುತ್ತೆ. ಇದು ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 11ನೇ ವಚನದಿಂದ 16ನೇ ವಚನದವರೆಗೆ ದೇವರ ರಾಜ್ಯವನ್ನು ಕುರಿತು ಬರೆಯಲ್ಪಟ್ಟಿದೆ. ಓಕೆನಾ? ಈ ವಚನವನ್ನು ಬರೆದುಕೊಳ್ಳಿ. ಆನಂತರ ಮತ್ತೊಂದು ವಚನವನ್ನು ನೋಡೋಣ. 12ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 10ನೇ ವಚನವನ್ನು ನೋಡಿ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 10ನೇ ವಚನ. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಕೆಳಗಡೆ ಮಾತು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಏನ್ರಿ? ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಅದು, ಈಗ ಜಯವು, ಶಕ್ತಿಯು, ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಅಂದರೆ ಪರಲೋಕದಲ್ಲಿ ಮಹಾಶಬ್ದವು ಕೇಳಿದೆನು. ಏನಾಯಿತು ಕೇಳಿದಾಗ? ಏನು ಹೇಳಿದ್ರು? ಅದು ಈಗ ಜಯವು, ಶಕ್ತಿಯು, ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು ಅಂದರೆ ನಮ್ಮ ಪ್ರಭುಗೆ, ಅಂದರೆ ಕರ್ತನಿಗೆ ಉಂಟಾಗಿದೆ. ಮತ್ತೊಂದು ವಚನವನ್ನು ತೋರಿಸ್ತೀನಿ ನೋಡಿ ಪ್ರಿಯರ ದೇವರ ಮುಕ್ತಿರ. ಅದೇ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 9ನೇ ವಚನದಿಂದ. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ. ಅವರು ಭೂಮಿಯ ಮೇಲೆ ಆಳುವರು. ಅಂದರೆ ತಂದೆಯಾದ ದೇವರು ಯೇಸು ಕ್ರಿಸ್ತರಿಗೆ ಅಧಿಕಾರ ಕೊಟ್ಟಿರುವಾಗ ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಅಧಿಕಾರವನ್ನು, ರಾಜ್ಯ ಪರಿಪಾಲನೆ ಮಾಡುವಂಥದ್ದು. ರಾಜ್ಯ ಪರಿಪಾಲನೆ ಅಂದಾಗ ಈ ಲೋಕಕ್ಕೆ ಸಂಬಂಧಪಟ್ಟಂಥ ಅರಮನೆ, ಈ ಲೋಕಕ್ಕೆ ಸಂಬಂಧಪಟ್ಟಂಥ ಕಾನೂನು ಅಲ್ಲ, ಆತ್ಮಿಕವಾದಂಥ ರಾಜ್ಯ. ಈ ಆತ್ಮಿಕವಾದಂಥ ರಾಜ್ಯದಲ್ಲಿ ಯೇಸು ಕ್ರಿಸ್ತರು ರಾಜರಿಗೆ ರಾಜನು, ಒಡೆಯರಿಗೆ ಒಡೆಯನು. ಆಮೇಲೆ ತನ್ನ ಶಿಷ್ಯರಿಗೆ ರಾಜ್ಯವನ್ನು ಆಳುವಂಥ ಅಧಿಕಾರವನ್ನು ಕೊಟ್ಟಿದ್ದ. ಅದಕ್ಕೆ ತನ್ನ ಶಿಷ್ಯರಿಗೆ ಹೇಳುವಂಥ ಮಾತೇನಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ 9ನೇ ವಚನ ಕೆಳಗಡೆ ಮಾತು. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದೆನು. ಅವರು ಭೂಲೋಕದಲ್ಲಿ ಆಳಿದರು, ಭೂಮಿಯ ಮೇಲೆ ಆಳುವರು. ಇನ್ನೊಂದು ವಚನವನ್ನು ಕೂಡ ನೋಡೋಣ. ಅದೇ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 6ನೇ ವಚನವನ್ನು ನೋಡಿ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 6ನೇ ವಚನ. ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದನು. ನಮ್ಮನ್ನು ರಾಜ್ಯವನ್ನಾಗಿ ಮಾಡಿದನಂತೆ. ನಮ್ಮನ್ನು ರಾಜ್ಯವನ್ನು, ಯಾವ ರಾಜ್ಯವನ್ನು? ದೇವರ ರಾಜ್ಯವನ್ನಾಗಿ ಮಾಡಿದ್ದನಂತೆ. ತನ್ನ ಶಿಷ್ಯರಿಗೆ ದೇವರ ರಾಜ್ಯವನ್ನಾಗಿ ಮಾಡಿದ್ದಾನಂತೆ. ದೇವರ ರಾಜ್ಯವು ಮಾಡ್ತಾನ. ದೇವರ ರಾಜ್ಯವನ್ನಾಗಿ ಮಾಡಿದನು. ಯಾರನ್ನ ಮಾಡಿದನು? ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದನು. ನಮ್ಮನ್ನು ನೇಮಿಸಿದನಂತ. ಅಂದರೆ ಈ ಕ್ರಿಸ್ತನ ರಾಜ್ಯದಲ್ಲಿ ನಮ್ಮನ್ನು ರಾಜರನ್ನಾಗಿ ಮಾಡಿದ್ದಾರಂತೆ, ಯಾಜಕರನ್ನಾಗಿ ಮಾಡಿದ್ದಾರಂತೆ. ಯಾಜಕರಂದರೆ ತಂದೆಯಾದ ದೇವರನ್ನು ಘನಪಡಿಸೋದಕ್ಕೆ, ಆರಾಧನೆ ಮಾಡೋದಕ್ಕೆ. ರಾಜರು ಅಂದರೆ ಆಳ್ವಿಕೆ ಮಾಡೋದು. ಏನು ಆಳ್ವಿಕೆ? ಬೈಬಲ್ ಗ್ರಂಥವನ್ನು ಹಿಡಿದುಕೊಂಡು ದೇವರ ಜ್ಞಾನವನ್ನು ಪ್ರಪಂಚಕ್ಕೆ ಸಾರುವಂಥದ್ದು.
ದೇವರ ಜ್ಞಾನವನ್ನು ಇದ್ದದ್ದು ಇದ್ದ ಹಾಗೆ ಪ್ರಪಂಚಕ್ಕೆ ಸಾರುವಂಥದ್ದು, ಈ ಪ್ರಪಂಚಕ್ಕೆ ನ್ಯಾಯ ತೀರುವಿಕೆ ಮಾಡುವಂಥದ್ದು, ಈ ಪ್ರಪಂಚಕ್ಕೆ ದೇವರ ವಾಕ್ಯಗಳ ಮೂಲಕ ಸತ್ಯವನ್ನು ಹೇಳುವಂಥದ್ದು, ದೇವರ ವಾಕ್ಯದ ಮೂಲಕ ನ್ಯಾಯ ತೀರಿಸುವಂಥದ್ದು, ನ್ಯಾಯವನ್ನು ಹೇಳುವಂಥದ್ದು, ದೇವರ ಜ್ಞಾನವನ್ನು ಸಾರುವಂಥದ್ದು. ಅದೇ ಅಧಿಕಾರವನ್ನು ಕೊಟ್ಟಿದ್ದಾನೆ. ಯಾರಿಗೆ? ತನ್ನ ಮಕ್ಕಳಿಗೆ. ಯಾರಿಗೆ? ತನ್ನ ಶಿಷ್ಯರಿಗೆ ಮಾಡಿದಾನೆ. ಇನ್ನೊಂದು ವಚನ ನೋಡಿ, 9ನೇ ವಚನ, ಅದರಲ್ಲೇ 9ನೇ ವಚನ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯದಗೋಸ್ಕರ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸು ದ್ವೀಪದಲ್ಲಿ ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಅಂದರೆ ಈ ಮಾತಿನಲ್ಲಿ ಅರ್ಥ ಏನಂತ ನೋಡುವಾಗ, ದೇವರ ರಾಜ್ಯ ಬಂದಿದೆ, ಈ ದೇವರ ರಾಜ್ಯದಲ್ಲಿ ನಾನು ಇದ್ದೀನಿ. ಈ ದೇವರ ರಾಜ್ಯದಲ್ಲಿ ಏನಿರುತ್ತೆ? ಶ್ರಮೆ ಇರುತ್ತೆ, ತಾಳ್ಮೆ ಇರುತ್ತೆ, ಅದರಲ್ಲಿ ನಾನು ಕೂಡ ಇದ್ದೀನಿ ಎಂದು ಯೋಹಾನನು ಸಾಕ್ಷಿ ಕೊಡ್ತಾ ಇದ್ದಾನೆ. ಈ ವಚನದ ಪ್ರಕಾರ ಏನು ಅರ್ಥ ಆಗುತ್ತಂತ ನೋಡುವಾಗ, ದೇವರ ರಾಜ್ಯ 1ನೇ ಶತಮಾನದಲ್ಲಿ ಬಂದಿದೆ. ಆ ರಾಜ್ಯದಲ್ಲಿ ನೀತಿ ನ್ಯಾಯಗಳು ಎಲ್ಲಿ ತನಕ ಇರುತ್ತಂತ ನೋಡುವಾಗ ಯುಗಾಂತರವರೆಗೆ. ಅಂದರೆ ಯೇಸು ಕ್ರಿಸ್ತನ 2ನೇ ಆಗಮನದ ಬರೋ ತನಕ, ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಈ ದೇವರ ರಾಜ್ಯ ಭೂಲೋಕದಲ್ಲಿರುತ್ತೆ. ಕ್ರಿಸ್ತನ ರಾಜ್ಯ ಪರಿಪಾಲನೆ ನಡೆಯುತ್ತೆ. ನಾವೆಲ್ಲ ಅದರಲ್ಲಿ ಇದ್ದೀವಿ, ಕ್ರಿಸ್ತನ ರಾಜ್ಯದಲ್ಲಿದ್ದೀವಿ. ಯಾವಾಗ ಸೇರ್ತೀವಿ ಕ್ರಿಸ್ತನ ರಾಜ್ಯದಲ್ಲಿ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಲೋಕದಲ್ಲಿ ಅಂಧಕಾರದ ದೊರೆತನದಿಂದ ಬಿಡಿಸ್ಕೊಂಡೆ. ಅಂದರೆ ಯಾವಾಗ ನಾವು ಯೇಸು ಕ್ರಿಸ್ತನನ್ನು ತಿಳ್ಕೊಳ್ತೀವಿ, ತಂದೆಯಾದ ದೇವರನ್ನು ತಿಳಿದುಕೊಳ್ತೀವಿ, ಪವಿತ್ರಾತ್ಮನನ್ನು ತಿಳ್ಕೊಂಡ ಮೇಲೆ ಹೃದಯದಲ್ಲಿ ಒಪ್ಪಿಕೊಂಡು ದೀಕ್ಷಿಸ್ತನ ಯಾವಾಗ ಪಡ್ಕೊಳ್ತೀವೋ ಆವಾಗ ದೇವರ ರಾಜ್ಯದಲ್ಲಿ ಸೇರ್ತೀವಿ. ಎಲ್ಲಿದೆ ದೇವರ ರಾಜ್ಯ? ಭೂಲೋಕದಲ್ಲಿ ಇದೆ. ಭೂಲೋಕದಲ್ಲೇ 1ನೇ ಶತಮಾನದಲ್ಲಿ ಸ್ಥಾಪನೆಯಾಗಿದೆ. ಈ ಸ್ಥಾಪನೆಯಾಗಿರುವಂಥ ಭೂಲೋಕದಲ್ಲಿ ಇದ್ದಂಥ ಈ ದೇವರ ರಾಜ್ಯದಲ್ಲಿ ಸೇರಬೇಕು. ಸೇರಿ ಕೊನೆ ತನಕ ಭಕ್ತಿಯಿಂದ ನಡಿಬೇಕು. ಕೊನೆ ತನಕ ಭಕ್ತಿಯಿಂದ ನಡೆದರೆ, ಒಂದು ವೇಳೆ ಸತ್ತೋದರೆ ಪರಲೋಕದಲ್ಲಿ ಉನ್ನತವಾದಂಥ ಸ್ಥಾನವನ್ನು ಕೊಡ್ತಾರೆ. ಆ ಪರಲೋಕದಲ್ಲಿ ಉನ್ನತವಾದಂಥ ಸ್ಥಾನವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಭೂಲೋಕದಲ್ಲಿ ಭಕ್ತಿಯಿಂದ ಜೀವಿಸಬೇಕು, ಯಥಾರ್ಥವಾಗಿ ಬದುಕಬೇಕು. ಬದುಕ್ತಾ ಇದ್ದೀವೋ? ಜೀವಿಸ್ತಾ ಇದ್ದೀವೋ? ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯ. ಏನ್ರಿ, ಭೂಲೋಕದಲ್ಲಿ ಯೇಸು ಕ್ರಿಸ್ತರ ಮೂಲಕ ಸ್ಥಾಪನೆಯಾಗಿರುವಂಥ ಈ ರಾಜ್ಯವನ್ನು ಏನು ಮಾಡ್ತಾರೆ ಗೊತ್ತಾ? 2ನೇ ಆಗಮನದಲ್ಲಿ, ಯೇಸು ಕ್ರಿಸ್ತರ 2ನೇ ಆಗಮನದಲ್ಲಿ ಏನು ಮಾಡ್ತಾರೋ ನೋಡಿ ಒಂದು ಸಾರಿ. ಯೇಸು ಕ್ರಿಸ್ತರ 2ನೇ ಆಗಮನದಲ್ಲಿ ಬರ್ತಾರಲ್ಲ, ಅವಾಗ ಏನು ಮಾಡ್ತಾರೆ ಈ ರಾಜ್ಯವನ್ನು ನೋಡುವಾಗ? ಪ್ರಿಯರಾದ ದೇವ್ರ ಮಕ್ಕಳಿರ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 23ನೇ ವಚನ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 22ನೇ ವಚನದಿಂದ ಓದೋಣ ಪ್ರಿಯರೇ. 22ನೇ ವಚನ, ಇಲ್ಲಾಂದರೆ 20ನೇ ವಚನದಿಂದ ಓದೋಣ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 20ನೇ ವಚನದಿಂದ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರು, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನು 2ನೇ ಆಗಮನದಲ್ಲಿ ಕ್ರಿಸ್ತನ 2ನೇ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಆಮೇಲೆ ಆತನು ಬೇರೆ ಎಲ್ಲ ದೊರೆತನವನ್ನು, ಎಲ್ಲ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾದ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಅಂದರೆ ಭೂಲೋಕದಲ್ಲಿ ಯೇಸು ಕ್ರಿಸ್ತರ ಮೂಲಕ ಸ್ಥಾಪನೆಯಾಗಿರುವಂಥ ಈ ರಾಜ್ಯವನ್ನು 2ನೇ ಆಗಮನದಲ್ಲಿ ಈ ರಾಜ್ಯವನ್ನು ತಂದೆಯಾದ ದೇವರಿಗೆ ಒಪ್ಪಿಸಿಕೊಡ್ತಾನೆ. ತಂದೆಯಾದ ದೇವರಿಗೆ ಒಪ್ಪಿಸಿಕೊಟ್ಟಾಗ, ಅಂದರೆ ದೇವರ ಮಕ್ಕಳಾಗಿರುವಂಥ ನಮ್ಮನ್ನೇ ಒಪ್ಪಿಸಿಕೊಟ್ಟಾಗ ಸಮಾಪ್ತಿ ಅಂದರೆ ಭೂಮಿ ಆಕಾಶಗಳು ಪಂಚಭೂತಗಳು ಲಯವಾಗಿ ಹೋಗುತ್ತೆ, ಸುಟ್ಟು ಬೂದಿಯಾಗುತ್ತೆ, ಸುಟ್ಟು ಉರಿದು ಲಯವಾಗಿ ಹೋಗುತ್ತೆ, ಬೂದಿಯಾಗುತ್ತೆ, ಏನು ಉಳ್ಕೊಳ್ಳಲ್ಲ, ಭೂಲೋಕದಲ್ಲಿ ಏನು ಉಳ್ಕೊಳ್ಳಲ್ಲ. ಅದು 2ನೇ ಆಗಮನದಲ್ಲಿ ಈ ರಾಜ್ಯವನ್ನು ದೇವರು ಕೊಡ್ತಾರೆ. ಅವ್ರೇನು ಮಾಡ್ತಾರೆ? ಪರಲೋಕದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಜಾಗ ಕೊಡಬೇಕು, ಎಷ್ಟೆಷ್ಟು ಸ್ಥಳ ಕೊಡಬೇಕೋ ಅದೆಲ್ಲ ಪರಲೋಕದಲ್ಲಿ ಕೊಡ್ತಾರೆ. ಅದು 2ನೇ ಆಗಮನದಲ್ಲಿ ನಡೆಯುತ್ತೆ.
ಮಹಿಮೆ ಶರೀರವನ್ನು ಧರಿಸಿಕೊಂಡು ಪರಲೋಕ ಹೋಗ್ತೀವಿ. ಇದು ಪ್ರಿಯರ ದೇವರ ಮಕ್ಕಳಿರ ಪ್ರಕಟಣೆ ಗ್ರಂಥದಲ್ಲಿ 11ನೇ ಅಧ್ಯಾಯ 15ನೇ ವಚನದಲ್ಲಿ ಇದ್ದಂಥ ದೇವರ ರಾಜ್ಯವನ್ನು ಕುರಿತು, ದೇವರ ರಾಜ್ಯವನ್ನು ಕುರಿತು ಪರಲೋಕದಲ್ಲಿ ದೇವದೂತರಿದ್ದಾರೆ. ಈ ದೇವರ ರಾಜ್ಯ 1ನೇ ಶತಮಾನದಲ್ಲಿ ಸ್ಥಾಪನೆ ಆದಾಗ ಘನಪಡಿಸಿದ್ದಾರೆ. ಅದು ನಡೆದಿರುವಂಥ ವಿಷಯ ಪ್ರಿಯರ ದೇವರ ಮಕ್ಕಳಿಗೆ. ಈ ಜ್ಞಾನ ಅರ್ಥ ಆಗಬೇಕಾದ್ರೆ, ಈ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಭಕ್ತಿಯಿಂದ ಇರಬೇಕು, ಭಕ್ತಿಯಿಂದ ಜೀವಿಸಬೇಕು. ಆವಾಗ ಅರ್ಥ ಆಗುತ್ತೆ, ಇಲ್ಲದು ಹೋದರೆ ಅರ್ಥ ಆಗಲ್ಲ. ಆದ್ದರಿಂದ ಜಾಗ್ರತೆ ಪಡಿ ಪ್ರಿಯರು. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಿ. ಎಲ್ಲರ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಭೂಮಿ ಆಕಾಶವನ್ನು ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ನಿಮ್ಮ ರಾಜ್ಯವು 1ನೇ ಶತಮಾನದಲ್ಲಿ ಬಂದಿದೆ, ಸ್ಥಾಪನೆಯಾಗಿದೆ. ಅದರ ಅರ್ಥ ಮಾಡಿಕೊಳ್ಳದೆ ಅನೇಕರು ದಾರಿ ತಪ್ಪಿ ಇಷ್ಟ ಬಂದಾಗೆ ಮಾತನಾಡುವವರು, ಇಷ್ಟ ಬಂದಾಗೆ ಜೀವಿಸುವವರು ಇದ್ದಾರೆ ತಂದೆ. ಪ್ರತಿಯೊಬ್ಬರ ಮನೋನೇತ್ರಗಳನ್ನು ಬೆಳಗಿಸಿ ತಂದೆ, ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ ತಂದೆ, ಪ್ರತಿಯೊಬ್ಬರ ಕುಟುಂಬದಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಎಲ್ಲರಿಗೂ ವಂದನೆಗಳು. ಮುಚ್ಚುವ ಮೊದಲೇ ತಿಳಿದುಕೋ ಒಂದು ನಿಜವನು, ಕಣ್ಮುಚ್ಚುವ ಮೊದಲೇ ತಿಳಿದುಕೋ ಒಂದು ನಿಜವನು. ಈ ಭೂಮಿ ಮೇಲೆ ಎಷ್ಟು ಜನರು ಹುಟ್ಟಿದರು, ಪ್ರತಿ ಹುಟ್ಟಿದ ದಿನವೂ ಸಾವಿಗೆ ಹತ್ತಿರ ಆಗುವರು. ಈ ಭೂಮಿ ಮೇಲೆ ಎಷ್ಟು ಜನರು ಹುಟ್ಟಿದರು, ಪ್ರತಿ ಹುಟ್ಟಿದ ದಿನವೂ ಸಾವಿಗೆ ಹತ್ತಿರ ಆಗುವರು. ತಿನ್ನುತ್ತ ಕುಡಿಯುತ್ತ ಸಂತೋಷಿಸು ಎಂದು ಹೇಳಿ, ತಿನ್ನುತ್ತ ಕುಡಿಯುತ್ತ ಸಂತೋಷಿಸು ಎಂದು ಹೇಳಿ, ನಿನ್ನನು ನಟ್ಟ ನಡುವೆ ಬಿಟ್ಟು ಹೋಗುವುದು, ನಿನ್ನನು ನಟ್ಟ ನಡುವೆ ಬಿಟ್ಟು ಹೋಗುವುದು. ಮಣ್ಣಿನಿಂದ ಹುಟ್ಟಿರುವುದು ಮಣ್ಣಿಗೆ ಸೇರುವುದು, ಆರದ ಬೆಂಕಿಗೆ ಆತ್ಮವ ಕಳುಹಿಸುವುದು. ತಿಳಿದುಕೋ ಈ ನಿಜವನ್ನು, ನಿನ್ನ ಶರೀರವೇ ನಿನಗೆ ಶತ್ರುವು, ನಿನ್ನ ಶರೀರವೇ ನಿನಗೆ ಶತ್ರುವು. ಕಣ್ಮುಚ್ಚುವ ಮೊದಲೇ ತಿಳಿದುಕೋ ಒಂದು ನಿಜವನ್ನು. ದೇಹದ ಮೇಲೆ ಮಮಕಾರವ ಬೆಳೆಸಿಕೊಳ್ಳದಿರು, ಮರಣಿಸಿದಾಗಲೇ ಯಾರು ನಿನ್ನ ಉಳಿಸಿಕೊಳ್ಳಲಾರರು. ದೇಹದ ಮೇಲೆ ಮಮಕಾರವ ಬೆಳೆಸಿಕೊಳ್ಳದಿರು, ಮರಣಿಸಿದಾಗಲೇ ಯಾರು ನಿನ್ನ ಉಳಿಸಿಕೊಳ್ಳಲಾರರು. ಆಸೆ ಮಮಕಾರಗಳು ದೊಡ್ಡ ಬೋನುಗಳು, ನಿನ್ನ ದೇಹವನ್ನು ಸುಡುವ ಕಟ್ಟಿಗೆಯೇ ಮರೆಯದಿರು. ಆಸೆ ಮಮಕಾರಗಳು ದೊಡ್ಡ
ಬೋನುಗಳು ನಿನ್ನ ದೇಹವನ್ನು ಸುಡುವ ಕಟ್ಟಿಗೆಯೇ ಮರೆಯದಿರು ದೇಹವನ್ನು ಸುಡುವ ಕಟ್ಟಿಗೆಯೇ ಮರೆಯದಿರು ತಿಳಿದುಕೋ ಈ ನಿಜವನ್ನು ನಿನ್ನ ಶರೀರವೇ ನಿನಗೆ ಶತ್ರುವು ನಿನ್ನ ಶರೀರವೇ ನಿನಗೆ ಶತ್ರುವು ಕಣ್ಮುಚ್ಚುವ ಮೊದಲೇ ತಿಳಿದುಕೋ ಒಂದು ನಿಜವನ್ನು